ಸದ್ಯಕ್ಕೆ ವಿಷ್ಣು ಸರ್ ಅವರ ವಿಚಾರದಲ್ಲಿ ಇಷ್ಟೇ, ಖಂಡಿತ ಅಲ್ಲ. ಅಭಿಮಾನಿಗಳು ವಿಷ್ಣುವರ್ಧನ್ ಅಮೃತ ಮಹೋತ್ಸವದಲ್ಲಿ ಮಿಂದೆದ್ದಿದ್ದಾರೆ. ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ದಾದಾ ಸ್ಮಾರಕ ಧ್ವಂಸವಾಗಿದೆ. ಅದೇ ಜಾಗದಲ್ಲಿ ಹುಟ್ಟುಹಬ್ಬ ಆಚರಿಸಲು ಅಭಿಮಾನಿಗಳು ಬಯಸಿದ್ರು, ಆದ್ರೆ ಅದು ಸಾಧ್ಯವಾಗಲಿಲ್ಲ. ಹಾಗಾಗಿ ಅಭಿಮಾನ್ ಸ್ಟುಡಿಯೋ ಪಕ್ಕದಲ್ಲೇ ವಿಷ್ಣು ಆಲಯ ಮಂಟಪ ನಿರ್ಮಿಸಿ ಅಭಿಮಾನಿಗಳು ಹುಟ್ಟುಹಬ್ಬ ಆಚರಿಸಿದ್ದಾರೆ. ಅಲ್ಲೇ ಒಂದಷ್ಟು ಸಮಾಜಮುಖಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಅತ್ತ ಮೈಸೂರಿನಲ್ಲಿರುವ ವಿಷ್ಣುವರ್ಧನ್ ಸ್ಮಾರಕದಲ್ಲಿ ಕುಟುಂಬಸ್ಥರು ಪೂಜೆ ನೆರವೇರಿಸಿದ್ರು. ಈಗಾಗಲೇ ಕೆಂಗೇರಿ ಬಳಿ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣಕ್ಕೆ ತಯಾರಿ ನಡೆದಿದೆ. ನಟ ಸುದೀಪ್ ಅದಕ್ಕಾಗಿ 1/2 ಎಕರೆ ಜಾಗ ಖರೀದಿಸಿದ್ದಾರೆ. ಅವರೊಟ್ಟಿಗೆ ವಿಷ್ಣು ಸೇನಾ ಸಮಿತಿ ಹಾಗೂ ಅಭಿಮಾನಿಗಳು ಕೈ ಜೋಡಿಸಿದ್ದಾರೆ. ಇನ್ನೊಂದು ವರ್ಷದಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ದರ್ಶನ ಕೇಂದ್ರ ಅಲ್ಲಿ ತಲೆ ಎತ್ತಲಿದೆ. ಅದರ ಹೆಸರು ಹಾಗೂ ನೀಲನಕ್ಷೆ ಇದೀಗ ಬಹಿರಂಗವಾಗಿದೆ. ಡಾಕ್ಟರ್ ವಿಷ್ಣುವರ್ಧನ ಅಭಿಮಾನ ಕ್ಷೇತ್ರ ಹೆಸರಿನಲ್ಲಿ ಕೆಂಗೇರಿ ಬಳಿ ಸ್ಮಾರಕ ನಿರ್ಮಾಣ ಆಗಲಿದೆ. 25 ಅಡಿಯ ವಿಷ್ಣುವರ್ಧನ್ ಅವರ ಪುತ್ಥಳಿ ಜೊತೆಗೆ ಗ್ರಂಥಾಲಯ ಅಲ್ಲಿ ನಿರ್ಮಾಣವಾಗಲಿದೆ. ಬಹಳ ವಿಭಿನ್ನವಾಗಿ ಈ ದರ್ಶನ ಕೇಂದ್ರ ಸಿದ್ಧಗೊಳ್ಳಲಿದೆ. ಅದರ ನೀಲನಕ್ಷೆಯನ್ನ ಬಿಡುಗಡೆ ಮಾಡಿದ್ದಾರೆ. 3D ವಿಡಿಯೋದಲ್ಲಿ ಸ್ಮಾರಕ ಯಾವ ರೀತಿ ಇರಲಿದೆ ಎನ್ನುವುದನ್ನ ಪರಿಚಯಿಸಲಾಗಿದೆ. ಆ ವಿಡಿಯೋವನ್ನು ನಟ ಸುದೀಪ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಸ್ಮಾರಕದ ಒಳಗೆ ಹೋಗ್ತಿದ್ದಂತೆ ಯಜಮಾನ್ರು ಎಂಬ ದೊಡ್ಡ ಅಕ್ಷರದಲ್ಲಿ ಬರೆದ ನೇಮ್ ಬೋರ್ಡ್ ಕಾಣುತ್ತೆ. ಮುಂದೆ ಚಿತ್ರದುರ್ಗದ ಕೋಟೆಯ ಒಂದು ಭಾಗ, ನಾಗರಹಾವು ಚಿತ್ರದಲ್ಲಿ ತೋರಿಸಿರುವ ಭಾಗದಂತೆ ಕಟ್ಟಡ ನಿರ್ಮಾಣ, ವಿಷ್ಣು ಕೈಯಲ್ಲಿ ಸದಾ ಇರುತ್ತಿದ್ದ ಖಡ್ಗವನ್ನ ನೆನಪಿಸುವ ದೊಡ್ಡ ಫೋಟೋ ಫ್ರೇಮ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುತ್ತೆ. ಅಲ್ಲಿಂದ ಮುಂದೆ ಸಾಗಿದ್ರೆ ಸ್ಮಾರಕದ ಒಳಗೆ ಪ್ರವೇಶಿಸುವ ಮಾರ್ಗ, ಎದುರಿಗೆ ವಿಷ್ಣುವರ್ಧನ್ ಅವರ 25 ಅಡಿ ಎತ್ತರದ ಪುತ್ಥಳಿ. ಅದನ್ನ ನೋಡ್ತಾ ಹೋಗ್ತಿದ್ದಂತೆ ಫೋಟೋ ಗ್ಯಾಲರಿ ಕಣ್ಮುಂದೆ ಬರುತ್ತದೆ. ದಾದನ ಅಪರೂಪದ ಫೋಟೋಗಳನ್ನ ಆ ಗ್ಯಾಲರಿಯಲ್ಲಿ ನೋಡಬಹುದು. ಇನ್ನು ಗೋಡೆಗಳ ಮೇಲೆ ವಿಷ್ಣುವರ್ಧನ್ ಡೈಲಾಗ್ ಗಳನ್ನ ಬರೆದಿರುವುದು. ಪುತ್ಥಳಿ ಸುತ್ತ ಬಳಸಿ ಒಳಗೆ ಹೋದ್ರೆ ಧ್ಯಾನ ಮಂದಿರ, ಪಕ್ಕದಲ್ಲೇ ದೊಡ್ಡ ಗ್ರಂಥಾಲಯ ಎಲ್ಲವೂ ಇರಲಿದೆ. ನಮ್ಮ ಪ್ರೀತಿಯ ವಿಷ್ಣುವರ್ಧನ್ ಸರ್ ವಿಚಾರದಲ್ಲಿ ಇಷ್ಟೇ ಖಂಡಿತ ಅಲ್ಲ ಎಂದು ಸುದೀಪ್ ಮಾತನಾಡಿರುವ ವಿಡಿಯೋ ಕೂಡ ಇದೆ. ಇನ್ನು ದಾದಾ ಸ್ಮಾರಕ ನಿರ್ಮಾಣಕ್ಕೆ ಚಿತ್ರ ನಿರ್ಮಾಪಕ, ರಾಜಕಾರಣಿ ಹಾಗೂ ಉದ್ಯಮಿ ಆಗಿರುವ ಅಶೋಕ್ ಕೇಣಿ ಕೂಡ ಕೈ ಜೋಡಿಸಿದ್ದಾರೆ. ಅಭಿಮಾನ್ ಸ್ಟುಡಿಯೋದಲ್ಲಿ ಸದ್ಯಕ್ಕೆ ಸ್ಮಾರಕ ನಿರ್ಮಾಣ ಕಷ್ಟ ಎನ್ನುವಂತಾಗಿದೆ. ಇವತ್ತು ಕೂಡ ಅಭಿಮಾನಿಗಳು ಸ್ಟುಡಿಯೋ ಬಳಿ ಹೋಗಿದ್ದರು. ಅಲ್ಲೇ ದಾದ ಹುಟ್ಟುಹಬ್ಬ ಆಚರಣೆಗೆ ಮುಂದಾಗಿದ್ರು. ಆದ್ರೆ ಕೋರ್ಟ್ ಆದೇಶ ಇರೋದ್ರಿಂದ ಒಳಗೆ ಪ್ರವೇಶಿಸಲು ಅಭಿಮಾನಿಗಳಿಗೆ ಅವಕಾಶ ಸಿಗಲಿಲ್ಲ. ಸ್ಟುಡಿಯೋ ಮುಂಭಾಗದಲ್ಲಿ ಪೊಲೀಸ್ ಭದ್ರತೆ ಒದಗಿಸಲಾಗಿತ್ತು. ಇತ್ತೀಚೆಗೆ ಸರ್ಕಾರ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಘೋಷಣೆ ಮಾಡಿರುವುದು ಅಭಿಮಾನಿಗಳ ಸಂಭ್ರಮಕ್ಕೆ ಕಾರಣವಾಗಿತ್ತು. ಇದೇ ಖುಷಿಯಲ್ಲಿ ದಾದಾ ಹುಟ್ಟುಹಬ್ಬ ಆಚರಿಸಿ ಖುಷಿ ಪಟ್ಟಿದ್ದಾರೆ. ಇನ್ನೊಂದು ವರ್ಷದಲ್ಲಿ ಕೆಂಗೇರಿ ಬಳಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನ ಕ್ಷೇತ್ರ ನಿರ್ಮಾಣವಾಗಲಿದೆ. ಈಗಾಗಲೇ ಪುತ್ಥಳಿ ನಿರ್ಮಾಣಕ್ಕೆ ಅಭಿಮಾನಿಗಳು ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಅವಕಾಶ ಸಿಕ್ಕರೆ ಅಲ್ಲಿಯೂ ಸ್ಮಾರಕ ನಿರ್ಮಾಣವಾಗಲಿದೆ. ಆ ಮೂಲಕ 3 ಜಾಗಗಳಲ್ಲಿ ವಿಷ್ಣು ಸ್ಮಾರಕ ನಿರ್ಮಾಣ ಆಗುವಂತಾಗ್ತದೆ.